ಕನ್ನಡದ ಜೇಮ್ಸ್ ಬಾಂಡ್ ಜೇಡರ ಬಲೆಯ ರೋಚಕ ಇತಿಹಾಸ. ನಮಸ್ಕಾರ ಸ್ನೇಹಿತರೆ. 1960ರ ದಶಕ ಪ್ರಪಂಚದಾದ್ಯಂತ ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ನಡೀತಾ ಇದ್ದ ಕಾಲ. ಹಾಲಿವುಡ್ನಲ್ಲಿ ಶಾನ್ ಕಾನರಿ ಜೇಮ್ಸ್ ಬಾಂಡ್ ಆಗಿ ಗನ್ ಹಿಡಿದು ನಿಂತರೆ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡ್ತಾ ಇತ್ತು. ಅಂತಹ ಟೈಮ್ನಲ್ಲಿ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಗಾಂಧಿನಗರದಲ್ಲಿ ಒಂದು ಅದ್ಭುತ ನಡೀತು. ಹಾಲಿವುಡ್ಗೆ ಸೆಡ್ ಹೊಡೆಯೋ ತಾಕತ್ತು ನಮಗಿದೆ ಅಂತ ತೋರಿಸಿಕೊಟ್ಟ ಆ ಅದ್ಭುತದ ಹೆಸರೇ ಜೇಡರ ಬಲೆ. ಇವತ್ತು ನಾವು ಬರೀ ಒಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಕನ್ನಡಿಗರ ಗತ್ತು. ತಂತ್ರಜ್ಞಾನ ಇಲ್ಲದ ಕಾಲದಲ್ಲಿ ನಮ್ಮವರು ಮಾಡಿದ ಮ್ಯಾಜಿಕ್ ಮತ್ತು ಮಣ್ಣಿನ ಮಗನಾಗಿದ್ದ ಅಣ್ಣ ಅವರು CID 999 ಆಗಿ ಬದಲಾದ ರೋಚಕ ಕಥೆ. ಸ್ಕಿಪ್ ಮಾಡಬೇಡಿ. ಇದು ಪ್ರತಿಯೊಬ್ಬ ಕನ್ನಡಿಗನಿಗೂ ತಿಳಿಯಲೇಬೇಕಾದ ಇತಿಹಾಸ. ಆಲೋಚನೆ ಹುಟ್ಟಿದ್ದು ಎಲ್ಲಿ? ಕತೆ ಶುರುವಾಗೋದು ಮದ್ರಾಸ್ನಲ್ಲಿ. 1962ರಲ್ಲಿ ಜೇಮ್ಸ್ ಬಾಂಡ್ನ ಮೊದಲ ಸಿನಿಮಾ ಡಾಕ್ಟರ್ ನೋ ರಿಲೀಸ್ ಆಗುತ್ತೆ. ಆ ಚಿತ್ರವನ್ನ ನೋಡೋಕೆ ಹೋಗಿದ್ದು ನಮ್ಮ ಕನ್ನಡದ ಲೆಜೆಂಡರಿ ಡೈರೆಕ್ಟರ್ ಜೋಡಿ ದೊರೈ ಭಗವಾನ್ ಮತ್ತು ಸಾಕ್ಷಾತ್ ವರನಟ ಡಾಕ್ಟರ್ ರಾಜ್ಕುಮಾರ್. ಸಿನಿಮಾ ಮುಗಿದ ಮೇಲೆ ಭಗವಾನ್ ಅವರ ತಲೆಯಲ್ಲಿ ಒಂದು ಹುಳ ಬಿತ್ತು. ನಾವ್ಯಾಕೆ ಕನ್ನಡದಲ್ಲಿ ಇಂಥದ್ದೊಂದು ಸಿನಿಮಾ ಮಾಡಬಾರದು ಅಂತ. ಆದರೆ ಅಣ್ಣ ಅವರು ಅದನ್ನ ಕೇಳಿ ನಕ್ಕಿದ್ರು. ನಾನು ಪೌರಾಣಿಕ ಪಾತ್ರ ಮಾಡೋನು, ಭಕ್ತಿ ಪ್ರಧಾನ ಪಾತ್ರ ಮಾಡೋನು, ನನಗೆ ಈ ಕೋಟು ಬೂಟು ಎಲ್ಲ ಒಪ್ಪುತ್ತಾ, ನಮ್ಮ ಜನ ಇದನ್ನ ಒಪ್ಪಿಕೊಳ್ತಾರ ಅನ್ನೋ ಸಂಶಯ ಅವರಿಗಿತ್ತು. ಆದರೆ ನಿರ್ದೇಶಕರ ಆತ್ಮವಿಶ್ವಾಸಕ್ಕೆ ಅಣ್ಣವರು ತಲೆಬಾಗಿದ್ರು. ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಲಿಲ್ಲ. ರಾಜ್ಕುಮಾರ್ ಮತ್ತು ಅವರ ಸಹೋದರ ವರದಪ್ಪ ಅವರು ಡಾಕ್ಟರ್ ನೋ ಸಿನಿಮಾವನ್ನ ಬರೋಬ್ಬರಿ 4 ಬಾರಿ ನೋಡ್ತಾರೆ. ಆ ನಡಿಗೆ, ಆ ನೋಟ, ಆ ಗಾಂಭೀರ್ಯವನ್ನ ಕರಗತ ಮಾಡಿಕೊಳ್ತಾರೆ. ಆದರೆ ನೆನಪಿರಲಿ, ಅವರು ಕಾಪಿ ಮಾಡಲಿಲ್ಲ. ಅದಕ್ಕೆ ತಮ್ಮದೇ ಆದ ರಾಜ್ ಸ್ಟೈಲ್ ಅನ್ನ ಸೇರಿಸಿದ್ರು. ಸಂಶೋಧನೆ ಮತ್ತು ಕನ್ನಡದ ಕನೆಕ್ಷನ್. ಒಂದು ಸಿನಿಮಾ ಮಾಡೋಕೆ ಎಷ್ಟು ತಯಾರಿ ಬೇಕು? ದೊರೈ ಭಗವಾನ್ ಅವರು ಸುಮ್ಮನೆ ಕ್ಯಾಮರಾ ಇಟ್ಟು ಶೂಟ್ ಮಾಡಲಿಲ್ಲ. ಜೇಮ್ಸ್ ಬಾಂಡ್ ಸೃಷ್ಟಿಕರ್ತ ಇಯಾನ್ ಫ್ಲೆಮಿಂಗ್ ಬರೆದ ಮತ್ತು ಲಭ್ಯವಿದ್ದ ಎಲ್ಲ 11 ಕಾದಂಬರಿಗಳನ್ನು ತರಿಸಿ ಓದಿದ್ರು. ಗೂಢಚಾರಿಕೆ ಅಂದ್ರೆ ಏನು, ಸ್ಪೈಗಳು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಕೂಲಂಕುಷವಾಗಿ ಸ್ಟಡಿ ಮಾಡಿದ್ರು. ಆದರೆ ಈ ಚಿತ್ರದ ಅತ್ಯಂತ ಸ್ಪೆಷಲ್ ವಿಷಯ ಅಂದ್ರೆ ಇದರ ಅರ್ಪಣೆ. ಇದು ಹಾಲಿವುಡ್ ಕಾಪಿ ಅಂತ ಯಾರು ಹೇಳಬಾರದು ಅಂತ ಈ ಚಿತ್ರವನ್ನ ಕನ್ನಡ ಚಳವಳಿಯ ಗಂಡುಗಲಿ ಮಾ ರಾಮಮೂರ್ತಿ ಅವರಿಗೆ ಅರ್ಪಿಸಲಾಯಿತು. ಯಾರು ಈ ಮಾ ರಾಮಮೂರ್ತಿ? ಇವತ್ತು ನಾವೆಲ್ಲ ಹೆಮ್ಮೆಯಿಂದ ಹಾರಿಸೋ ಹಳದಿ ಕೆಂಪು ಬಾವುಟ ಇದೆಯಲ್ಲ, ಅದನ್ನ ರೂಪಿಸಿದವರು ಇದೇ ಮಾ ರಾಮಮೂರ್ತಿ. ಕನ್ನಡದಲ್ಲಿ ಪತ್ತೇದಾರಿ ಕಾದಂಬರಿಗಳನ್ನ ಬರೆದು ಜನರಿಗೆ ಓದುವ ಹವ್ಯಾಸ ಕಲಿಸಿದವರು ಅವರು. ಹಾಲಿವುಡ್ ಸ್ಟೈಲ್ ಚಿತ್ರಕ್ಕೂ ಕನ್ನಡದ ಅಸ್ಮಿತೆಯ ಟಚ್ ಕೊಟ್ಟಿದ್ದು ಈ ಚಿತ್ರದ ಹೆಗ್ಗಳಿಕೆ. CID 999 ದಿ ಎಥಿಕಲ್ ಬಾಂಡ್. ಜೇಮ್ಸ್ ಬಾಂಡ್ ಅಂದ್ರೆ ಒಂದು ಕೈಯಲ್ಲಿ ಸಿಗರೇಟು, ಮತ್ತೊಂದು ಕೈಯಲ್ಲಿ ಮದ್ಯದ ಗ್ಲಾಸು ಇರಲೇಬೇಕು ಅನ್ನೋದು ಪ್ರಪಂಚದ ನಿಯಮ. ಆದ್ರೆ ನಮ್ಮ ಅಣ್ಣವರು ಆ ನಿಯಮವನ್ನ ಬ್ರೇಕ್ ಮಾಡಿದ್ರು. ನನ್ನನ್ನು ನೋಡೋ ಜನರಿಗೆ ನಾನು ತಪ್ಪು ಸಂದೇಶ ಕೊಡಬಾರದು ಅಂತ ಹೇಳಿ ಇಡೀ ಚಿತ್ರದಲ್ಲಿ ಎಲ್ಲೂ ಸಿಗರೇಟ್ ಸೇದದೆ, ಮದ್ಯ ಮುಟ್ಟದೆ, ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ಮತ್ತು ಒಬ್ಬ ಎಥಿಕಲ್ ಬಾಂಡ್ ಆಗಿ ಕಾಣಿಸಿಕೊಂಡ್ರು. ಆದ್ರೂ ಅವರ ಆ ಕದರ್ ಕಮ್ಮಿ ಆಯ್ತಾ? ಇಲ್ಲವೇ ಇಲ್ಲ. ಅದರ ಜೊತೆಗೆ ನಮ್ಮ ಅಭಿನಯ ಶಾರದೆ ಜಯಂತಿ, ಅಬ್ಬಬ್ಬ, ಸೀರೆ ಉಟ್ಟು ಕಾಣಿಸಿಕೊಳ್ತಿದ್ದ ಜಯಂತಿ ಅವರು ಈ ಚಿತ್ರದಲ್ಲಿ ಸ್ವಿಮ್ ಸೂಟ್ ಧರಿಸಿ ಮಾಡರ್ನ್ ಡ್ರೆಸ್ ಹಾಕಿ ಬಂದು ಎಲ್ಲರ ಹುಬ್ಬೇರಿಸಿದ್ರು. ದಕ್ಷಿಣ ಭಾರತದಲ್ಲಿ ಇಂತಹ ಧೈರ್ಯ ಮಾಡಿದ ಮೊದಲ ನಟಿಯರಲ್ಲಿ ಅವರು ಒಬ್ಬರು. ಇನ್ನು ನಮ್ಮ ನರಸಿಂಹರಾಜು ಅವರು CID 888 ಆಗಿ ಬಂದು ಆ ಸೀರಿಯಸ್ ಕಥೆಯ ನಡುವೆ ನಗುವಿನ ಕಚಗುಳಿ ಇಡ್ತಿದ್ರು. 3 ಲಕ್ಷದಲ್ಲಿ ಸೃಷ್ಟಿಯಾದ ಮಾಯಾಜಾಲ. ಈಗ ಬರೋಣ ಅಸಲಿ ಮ್ಯಾಟರ್ಗೆ. ಈ ಚಿತ್ರದ ಬಜೆಟ್ ಎಷ್ಟಿತ್ತು ಗೊತ್ತಾ? ಕೇವಲ 3 ಲಕ್ಷ ರೂಪಾಯಿಗಿಂತ ಕಮ್ಮಿ. ಇವತ್ತಿನ ಕಾಲದಲ್ಲಿ ಒಂದು ಬೈಕ್ ಕೂಡ ಈ ರೇಟಿಗೆ ಸಿಗಲ್ಲ. ಆದ್ರೆ ಅಷ್ಟು ಕಮ್ಮಿ ದುಡ್ಡಲ್ಲಿ ಹಾಲಿವುಡ್ ರೇಂಜ್ ಕ್ವಾಲಿಟಿ ಕೊಟ್ಟರು ಹೇಗೆ? ಇಲ್ಲಿ ಕೆಲಸ ಮಾಡಿದ್ದು ಕನ್ನಡಿಗರ ಬುದ್ಧಿವಂತಿಕೆ. ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಕಾರು ಸ್ಫೋಟ ಆಗೋ ದೃಶ್ಯ ಇದೆ. ನಿಜವಾದ ಕಾರು ಹೊಡೆಯೋಕೆ ದುಡ್ಡಿಲ್ಲ. ಗ್ರಾಫಿಕ್ಸ್ ಕಂಪ್ಯೂಟರ್ ಇನ್ನೂ ಹುಟ್ಟೇ ಇಲ್ಲ. ಆಗ ದೊರೈ ಭಗವಾನ್ ಮಾಡಿದ್ದು ಮಿನಿಯೇಚರ್ ಫೇಕಿಂಗ್ ತಂತ್ರ. ಅಂದ್ರೆ ಮಕ್ಕಳ ಆಟದ ಕಾರುಗಳನ್ನು ಇಟ್ಟು ಟೇಬಲ್ ಮೇಲೆ ಸೆಟ್ ಹಾಕಿ
ಅದಕ್ಕೆ ಬೆಂಕಿ ಹಚ್ಚಿ ಕ್ಯಾಮೆರಾ ಆಂಗಲ್ ಮೂಲಕ ಅದು ನಿಜವಾದ ಕಾರು ಅಂತ ಜನ ನಂಬೋ ಹಾಗೆ ಮಾಡಿದ್ರು. ಇದು ದಕ್ಷಿಣ ಭಾರತದಲ್ಲೇ ಮೊದಲು. ಅಷ್ಟೇ ಅಲ್ಲ, CID 999 ಬಳಸೋ ಗ್ಯಾಜೆಟ್ಗಳು, ಸೀಕ್ರೆಟ್ ಟ್ರಾನ್ಸ್ಮಿಟರ್ಗಳು, ರಹಸ್ಯದ ನೆಲೆಗಳು ಇವೆಲ್ಲವನ್ನು ಆರ್ಟ್ ಡೈರೆಕ್ಟರ್ ಚಲಂ ಅವರು ಅಷ್ಟು ಕಮ್ಮಿ ಬಜೆಟ್ನಲ್ಲಿ ಎಷ್ಟು ಅದ್ಭುತವಾಗಿ ಸೃಷ್ಟಿಸಿದ್ರು ಅಂದ್ರೆ ಜನ ಬಾಯಿ ಮೇಲೆ ಬೆರಳಿಟ್ಟುಕೊಂಡ್ರು. ಸಂಗೀತದ ಇಂದ್ರಜಾಲ, ಇಳೆಯರಾಜ ಎಂಬ ಅದ್ಭುತ. ಈ ಚಿತ್ರದ ಸೌಂಡ್ ಮತ್ತು ಮ್ಯೂಸಿಕ್ ಬಗ್ಗೆ ಮಾತಾಡದಿದ್ರೆ ಈ ವಿಡಿಯೋಗೆ ತೂಕ ಬರಲ್ಲ. ಸಂಗೀತ ಬ್ರಹ್ಮ GK ವೆಂಕಟೇಶ್ ಅವರು ವೆಸ್ಟರ್ನ್ ಜಾಝ್ ಮ್ಯೂಸಿಕ್ ಅನ್ನ ಕನ್ನಡಕ್ಕೆ ಎಲ್ರಿಗೂ ಇಷ್ಟವಾಗುವ ರೀತಿ ತಂದರು. ಯಾರೋ ಆಡಲು ಬಂದವರು ಹಾಡಿನಲ್ಲಿ ಯಲ್ಲಾರೀಶ್ವರಿ ಅವರ ಧ್ವನಿ, ಆ ಕ್ಯಾಬರೆ ಡ್ಯಾನ್ಸ್ ಎಲ್ಲವೂ ಹೊಸತು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ಮುಂದೆ ಭಾರತೀಯ ಚಿತ್ರರಂಗವನ್ನೇ ಆಳಿದ ಮಾಂತ್ರಿಕ ಇಳೆಯರಾಜ ಅವರು ಈ ಚಿತ್ರದಲ್ಲಿ GK ವೆಂಕಟೇಶ್ ಅವರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು. ಈ ಚಿತ್ರದ ಹಿನ್ನೆಲೆ ಸಂಗೀತದಲ್ಲಿ ಕೇಳೋ ಆ ಗಿಟಾರ್ ಸೌಂಡ್, ಆ ಟ್ರಂಪೆಟ್ ಸೌಂಡ್ನಲ್ಲಿ ಇಳೆಯರಾಜ ಅವರ ಟಚ್ ಇದೆ. ಲೆಜೆಂಡ್ಸ್ ಒಂದಾದಾಗ ಇತಿಹಾಸ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇದು ಬರೀ ಸಿನಿಮಾವಲ್ಲ, ಕನ್ನಡಿಗನ ತಾಕತ್ತು. ಗೆಳೆಯರೆ, ಜೇಡರ ಬಲೆ ಗೆದ್ದಿದ್ದು ಸುಮ್ಮನೆ ಅಲ್ಲ. ಆ ಗೆಲುವು ಎಷ್ಟು ದೊಡ್ಡದಿತ್ತು ಅಂದ್ರೆ ಅದು ಭಾರತದ ಮೊದಲ ಸೀಕ್ವೆಲ್ ಅಥವಾ ಫ್ರಾಂಚೈಸ್ ಆಗಿ ಬದಲಾಯಿತು. ಇದರ ನಂತರ ಗೋವಾದಲ್ಲಿ CID 999, ಆಪರೇಷನ್ ಜಾಕ್ಪಾಟ್, ಆಪರೇಷನ್ ಡೈಮಂಡ್ ರಾಕೆಟ್ ಅಂತ ಸಾಲು ಸಾಲು ಹಿಟ್ ಚಿತ್ರಗಳು ಬಂದವು. ಹಿಂದಿಯವರು, ತೆಲುಗಿನವರು, ತಮಿಳಿನವರು ಇದನ್ನ ನೋಡಿ ಓಹ್, ಇಂಡಿಯಾದಲ್ಲೂ ಇಂಥ ಸಿನಿಮಾ ಮಾಡಬಹುದಾ ಅಂತ ಹುಬ್ಬೇರಿಸಿದ್ರು. ಇವತ್ತು KGF, ಕಾಂತಾರ ನೋಡಿ ನಾವು ಹೆಮ್ಮೆ ಪಡ್ತೀವಿ. ಆದರೆ ಅದಕ್ಕೆಲ್ಲ ಅಡಿಪಾಯ ಹಾಕಿದ್ದು 1968ರಲ್ಲೇ ಬಂದ ಈ ಜೇಡರ ಬಲೆ. ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡಿ ತೋರಿಸೋದು ಕನ್ನಡಿಗನ ರಕ್ತದಲ್ಲೇ ಇದೆ. 3 ಲಕ್ಷ ಬಜೆಟ್ ಇಟ್ಕೊಂಡು ಇಂಟರ್ನ್ಯಾಷನಲ್ ಲೆವೆಲ್ ಸಿನಿಮಾ ಮಾಡಿದ ಆ ಛಲ, ಆ ಡೆಡಿಕೇಶನ್ ನಮ್ಮೆಲ್ಲರಿಗೂ ಸ್ಫೂರ್ತಿ. ಇದು ನಮ್ಮ CID 999, ನಮ್ಮ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್. ಜೈ ಕರ್ನಾಟಕ ಮಾತೆ.